ನಮಸ್ಕಾರ. ರಥಮ್ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ. ಇದು ರಕ್ಷಣಾ ವಲಯದ ಧೀರತೆ, ಪರಾಕ್ರಮ ಸೇರಿದಂತೆ ನಾವೀನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ. ಭಾರತದ ರಕ್ಷಣಾ ಪಡೆಯ ರೈಸಿಂಗ್ ಸನ್ ಮಿಸೈಲ್ ತಂತ್ರಜ್ಞರು ಕಳೆದ ವಾರ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ ದೇಶದ ದೂರಗಾಮಿ ಕ್ಷಿಪಣಿ ಬ್ರಹ್ಮೋಸ್ ಅನ್ನು ಪರೀಕ್ಷಿಸಿದರು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಕಾನೂನು ಪಾಲನೆಯಲ್ಲಿ ಈ ಕ್ಷಿಪಣಿಯು ಪ್ರಧಾನ ಪಾತ್ರ ವಹಿಸಲಿದೆ. ಈ ಕ್ಷಿಪಣಿ ಪರೀಕ್ಷೆಯ ಮೂಲಕ ಭಾರತದ ಸಾರ್ವಭೌಮತೆಯ ರಕ್ಷಣೆ ಮತ್ತು ಪ್ರಾದೇಶಿಕ ಭದ್ರತೆಯ ನಿಟ್ಟಿನಲ್ಲಿ ಸೈನ್ಯದ ಪಾತ್ರ ಏನು ಎಂಬುದು ಎಲ್ಲರಿಗೂ ಮನದಟ್ಟಾಗಿದೆ ಎಂದು ಭಾರತೀಯ ಸೈನ್ಯದ ಈಸ್ಟರ್ನ್ ಕಮಾಂಡ್ ಹೇಳಿದೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಸೋಮವಾರದಂದು ಭಾರತಕ್ಕೆ ಆಗಮಿಸಿದ ಥೈಲ್ಯಾಂಡ್ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಅಡೂಂಗ್ ಪಾನ್ ಲಾಮ್ ಅವರನ್ನು ಬರಮಾಡಿಕೊಂಡು ಮಹತ್ವಪೂರ್ಣ ವಿಚಾರಗಳ ಬಗ್ಗೆ ಪರಸ್ಪರ ಚರ್ಚಿಸಿದರು. ಈ ಸಂದರ್ಭ ಎರಡೂ ರಾಷ್ಟ್ರಗಳ ನೌಕಾಪಡೆಗಳ ಪರಸ್ಪರ ಸಹಯೋಗದ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭ ಥಾಯ್ ನೌಕಾ ಮುಖ್ಯಸ್ಥರು ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಏಡನ್ನಲ್ಲಿ ಭಾರತೀಯ ನೌಕಾಪಡೆಯ ನಡೆಯನ್ನು ಪ್ರಶಂಸಿಸಿದರು. ಏಪ್ರಿಲ್ 1ರಿಂದ 3ರ ತನಕ ಅಡ್ಮಿರಲ್ ಅಡೂಂಗ್ ಭಾರತ ಭೇಟಿಯಲ್ಲಿದ್ದರು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸಂಸ್ಥೆಯು 2 ಡಾರ್ನಿಯರ್ 228 ವಿಮಾನಗಳನ್ನು ಗಯಾನಾ ರಕ್ಷಣಾ ಪಡೆಗೆ ಹಸ್ತಾಂತರಿಸಿದೆ. ಗಯಾನಾದ ಚೆಡ್ಡಿ ಜಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ತಲುಪಿದ 2 ವಿಮಾನಗಳ ಬಗ್ಗೆ ಅಧ್ಯಕ್ಷ ಇರ್ಫಾನ್ ಅಲಿ ಸಂತಸ ವ್ಯಕ್ತಪಡಿಸಿದರು. ಯುದ್ಧ ವಿಮಾನಗಳನ್ನು ಬೋಯಿಂಗ್ C-17 ಗ್ಲೋಬ್ ಮಾಸ್ಟರ್ ಮಿಲಿಟರಿ ವಿಮಾನದ ಮೂಲಕ ಸಾಗಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇತ್ತೀಚೆಗೆ ಟ್ವೀಟ್ ಮಾಡಿದ್ದು, ವರ್ತಮಾನದಲ್ಲಿ ರಾಷ್ಟ್ರದ ರಕ್ಷಣಾ ಸಾಮಗ್ರಿಗಳ ರಫ್ತು ಹೆಚ್ಚಾಗಿದೆ. ಪ್ರಸ್ತುತ ಭಾರತದ ರಕ್ಷಣಾ ರಫ್ತು 21,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದರು. 2023-24 ಸಾಲಿನಲ್ಲಿ 21,083 ಕೋಟಿ ರೂಪಾಯಿ ದಾಟಿರುವ ರಕ್ಷಣಾ ರಫ್ತು ಕಳೆದ ಸಾಲಿಗಿಂತ ಈ ಬಾರಿ 32.5% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಸೇನೆಗೆ ಪ್ರಾಜೆಕ್ಟ್ ಆಕಾಶ್ ತೀರ್ ಎಂಬ ನೂತನ ತಂತ್ರಜ್ಞಾನ ಸೇರ್ಪಡೆಗೊಂಡಿದೆ. ನೂತನ ತಾಂತ್ರಿಕತೆಯು ದೇಶದ ವಾಯು ಗಡಿ ರೇಖೆಗಳ ರಕ್ಷಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಲಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಗಾಜಿಯಾಬಾದ್ ಕೇಂದ್ರದಲ್ಲಿ ನಿರ್ಮಾಣ ಹೊಂದಿರುವ ಈ ತಾಂತ್ರಿಕತೆಯು ಭಾರತೀಯ ಆಗಸದ ಮೇಲೆ ವಿದೇಶಿ ಶತ್ರು ರಾಷ್ಟ್ರಗಳ ವಿಮಾನಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ. ಭಾರತವು ಬುಧವಾರ ಸಂಜೆ ಒಡಿಶಾದ ಕರಾವಳಿ ತೀರದ APJ ಅಬ್ದುಲ್ ಕಲಾಂ ದ್ವೀಪದಿಂದ ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರೈಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. DRDO ಮೂಲಕ ಅಭಿವೃದ್ಧಿ ಹೊಂದಿದ ಕ್ಷಿಪಣಿಯು ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಅಗ್ನಿ ಪ್ರೈಮ್ 2 ಹಂತದ ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು, ನ್ಯಾವಿಗೇಷನ್ ಮತ್ತು ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿದೆ. ಇದು 1000ರಿಂದ 2000 ಕಿಲೋಮೀಟರ್ ವ್ಯಾಪ್ತಿಯ ಸಾಮರ್ಥ್ಯವನ್ನು ಹೊಂದಿದೆ. ಅಗ್ನಿ ಪ್ರೈಮ್ ಕ್ಷಿಪಣಿಯು ನಿಗದಿತ ಗುರಿ ಸಾಧಿಸಿದ್ದು, ಭಾರತೀಯ ಸೇನೆಗೆ ಮತ್ತೊಂದು ಬಲ ಬಂದಂತಾಗಿದೆ. ಉಡಾವಣಾ ಪರೀಕ್ಷೆ ಸಂದರ್ಭ ರಕ್ಷಣಾ ಪಡೆಯ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್, ಕಾರ್ಯತಂತ್ರ ಪಡೆಗಳ ಕಮಾಂಡ್ ಮುಖ್ಯಸ್ಥರು ಮತ್ತು DRDO ಮತ್ತು ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.